ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪರ ಸಾಲಿಗ್ರಾಮ ಎಸ್ಸಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತಯಾಚನೆ. ಸಂವಿಧಾನ ಬದಲಾಗುತ್ತೆ ಎಂದು ಅಪಪ್ರಚಾರ ಮಾಡುತ್ತಿರುವ ದಲಿತ ಸಂಘಟನೆ ಹಾಗೂ ದಲಿತ ಮುಖಂಡರಿಗೆ ನನ್ನದೊಂದು ಪ್ರಶ್ನೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪರ ಸಾಲಿಗ್ರಾಮ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಸೋಮಶೇಖರ್, ವೀರಭದ್ರ ಅಂಗಡಿ, ಪ್ರಕಾಶ್ ಕಿರಣ್ ಸೇರಿದಂತೆ ಹಲವಾರು ಮುಖಂಡರು ಮತಯಾಚನೆ ಮಾಡಿದರು. ನಂತರ ಮಾತನಾಡಿದ ಶ್ರೀನಿವಾಸ್ ಅವರು, ಸಂವಿಧಾನ ಬದಲಾಗುತ್ತೆ ಎಂದು ಕೆಲವು ದಲಿತ ಪರ ಸಂಘಟನೆ ಹಾಗೂ ಮುಖಂಡರು ಅಪಪ್ರಚಾರ ಮಾಡುತ್ತಿದ್ದಾರೆ. ಸಂವಿಧಾನವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ರೈತರ ಉಳಿವಿಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿ ಎಂದು ತಿಳಿಸಿದರು. ದಲಿತ ಸಂಘಟನೆಯವರೆಲ್ಲ ಸೇರ್ಕೊಂಡು ಇವತ್ತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಸಂವಿಧಾನವನ್ನೇ ಬದಲಾವಣೆ ಆಗುತ್ತೆ ಅನ್ನೋ ಅಪಪ್ರಚಾರ ಏನು ಮಾಡ್ತಾ ಇದ್ದೀರಿ. ನಾನು ಎರಡು ಕ್ಷೇತ್ರದ ದಲಿತ ಮತದಾರಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ನಿಮ್ಮನ್ನು ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ, ಹೇಗೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ, ಯಾಕೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ, ಮತ್ತು ಸಂವಿಧಾನ ಬದಲಾವಣೆ ಆಗಲಿಕ್ಕೆ ಸಂವಿಧಾನದಲ್ಲಿ ಏನಾದರೂ ಅವಕಾಶ ಇದೆಯಾ, ಇಲ್ಲ 400 ಜನ MP ಗಳು ಗೆದ್ದು ಹೋದರೆ ಅವ್ರಿಗೇನಾದರೂ ಫುಲ್ ಪವರ್ ಸಿಗುತ್ತಾ ಅಂತ ನೀವು ಕೇಳಿ. ಮಂಡ್ಯ ಲೋಕಸಭಾ ಚುನಾವಣೆ 2024 ಈ ಚುನಾವಣೆಗೆ ಕೇರಳ ಮತ್ತು ಸಾಲಿಗ್ರಾಮ ತಾಲೂಕಿನ ದಲಿತ ಮುಖಂಡರಲ್ಲಿ ಮತ್ತು ದಲಿತ ಮತದಾರರಲ್ಲಿ ಎಸ್ಸಿ ಘಟಕದ JDS ಅಧ್ಯಕ್ಷರಾದ ಶ್ರೀನಿವಾಸ್ ಕೇಳ್ಕೊಳ್ಳೋದೇನೆಂದರೆ, ಮಂಡ್ಯ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಯಾಗಿ JDS ಪಕ್ಷದ ಎಚ್.ಡಿ. ಕುಮಾರಸ್ವಾಮಿ ಅವರು ತೆನೆವತ್ತ ಮಹಿಳಾ ಗುರುತಿಗೆ ಕ್ರಮ ಸಂಖ್ಯೆ 1 ಈ ಗುರುತಿಗೆ ನಿಂತಿದ್ದಾರೆ. ಇವ್ರಿಗೆ ತಮ್ಮೆಲ್ಲ ಅಮೂಲ್ಯವಾದ ಮತವನ್ನು ನೀಡಿ ಅತಿ ಹೆಚ್ಚು ಮತಗಳನ್ನ ಕೊಡುವುದ್ರ ಮುಖಾಂತರ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳು ಮತ್ತು ಕೇರಳ ತಾಲೂಕಿನ 2 ತಾಲೂಕುಗಳು ಅಭಿವೃದ್ಧಿ ಆಗಲಿಕ್ಕೆ ಇವ್ರಿಗೆ ಓಟ್ ಕೊಟ್ಟು ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತೀವಿ. ಯಾಕೆ ಅಂತಂದರೆ, ದೇವೇಗೌಡರ ಕುಟುಂಬ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ವಂತ ಪ್ರಾದೇಶಿಕ ಪಕ್ಷವನ್ನು ಕಟ್ಕೊಂಡು ಅದ್ರ ಮುಖಾಂತರ ಈ ನಾಡಿನ ನೆಲ, ಜಲ, ಆಮೇಲೆ ಮಣ್ಣು ಮತ್ತು ಕನ್ನಡ ಭಾಷೆ, ಈ ಭಾಷೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ರಾಜಕೀಯವಾಗಿ ಅನೇಕ ಏಳು ಬೀಳುಗಳನ್ನ ಮತ್ತು ಸಂದರ್ಭಗಳಲ್ಲಿ ದೇವೇಗೌಡವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ನಿರ್ಭಯವಾಗಿ ಎದುರಿಸಿ ಕರ್ನಾಟಕ ಜನರಿಗೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಈ ಕುಟುಂಬ ಮತ್ತು ಕುಮಾರಸ್ವಾಮಿಯವರು ಅವಿರತ ಶ್ರಮವನ್ನು ಪಟ್ಟಿದ್ದಾರೆ. ಇದಕ್ಕೋಸ್ಕರ ನೀವು ಕುಮಾರಸ್ವಾಮಿಗೆ ಓಟ್ ಕೊಡಬೇಕು, ಅವ್ರನ್ನ ಅಧಿಕ ಮತದಿಂದ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಇವತ್ತೇನು ಕಾಂಗ್ರೆಸ್ನವರು ಸಂವಿಧಾನವನ್ನು ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ನಾನೊಂದು ಮಾತನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಬದಲಾವಣೆ ಅಂತಂದರೆ ಯಾವ ಥರ ಬದಲಾವಣೆ ಮಾಡ್ತಾರೆ? ನೀವಿವತ್ತು ದಲಿತ ಕೇರಿಗಳಿಗೆಲ್ಲ ಹೋಗ್ತಾ ಇದ್ದೀರಿ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ದಲಿತ ಮತದಾರರನ್ನ ನೀವು ದಿಕ್ತಪ್ಪಿಸಿದಿರಲ್ಲ. ದಲಿತ ಸಂಘಟನೆಯವರು, ದಲಿತ ಪರ ವಿಚಾರವಂತರು ಮತ್ತು ವಿದ್ಯಾವಂತರು ಮತ್ತು ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕರು ಏನು ನೌಕರರೆಲ್ಲ ಇದ್ದೀರಿ, ನೀವಿವತ್ತು ಅವಿದ್ಯಾವಂತ ಮತದಾರರ ಹತ್ರ ಹೋಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಿರಲ್ಲ. ಮೋದಿಯವರು ಒಂದು ವಾರದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಏನಪ್ಪ ಅಂತಂದರೆ, ಇವತ್ತಿಗೆ ನರೇಂದ್ರ ಮೋದಿಯವರು ಹೇಳಿದ್ದು, ಇವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಹುಟ್ಟು ಬಂದರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರು, ನಿಮ್ಮದೇ ಶಾಸಕ, ಬಾಯಿ ಬಡ್ಕ ಶಾಸಕ ಅವನು ಪ್ರದೀಪ್ ಈಶ್ವರು, ಬೇಕಾಬಿಟ್ಟು ಮಾತಾಡ್ತಾನೆ. ಅವನು ಹೇಳ್ತಾನೆ ಕ್ಷೇತ್ರದ ಜನರಿಗೆ, ಮೋದಿ ಅಂತ 10 ಜನ ಅವ್ರ ಅಪ್ಪ ಬಂದರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಅವನು ಹೇಳ್ತಾನೆ ಅಂದಮೇಲೆ ನಿಮಗೇನಾಗಿದೆ? ನಿಮ್ಮ ಬುದ್ಧಿಗೇನಾಗಿದೆ? ನಿಮ್ಮ ಮನಸ್ಥಿತಿ ಏನಾಗಿದೆ? ನೀವುಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಿರಲ್ಲ. ನಿಮ್ಮದೇ ಪಕ್ಷದ ಶಾಸಕ ನರೇಂದ್ರ ಮೋದಿ ಅಂತ 10 ಜನ ಹುಟ್ಟು ಬಂದರು
ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಹೇಳಬೇಕಾದ್ರೆ ಸಂವಿಧಾನವನ್ನು ಹೆಂಗೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ನೋಡೋಣ. ನಿಮ್ಗೆ ತಾಕತ್ತಿದ್ರೆ ದಲಿತ ಮುಖಂಡರಿಗೆ ಹೇಳೋದು, ನಾನು ದಲಿತ ಸಂಘಟನೆಯವ್ರಿಗೆ ಹೇಳೋದು, ಕಾಂಗ್ರೆಸ್ ಪರ ಹೋರಾಟ ಮಾಡ್ತಿರಲ್ಲ ಅವ್ರಿಗೆ ಹೇಳೋದು, ಸಂವಿಧಾನದಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಬೇಕಾದ್ರೆ, ಕಾನೂನುಗಳು ತಿದ್ದುಪಡಿ ಆಗಬೇಕಾದ್ರೆ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಾಗ ಈ ದೇಶದ ಜನರ ಅವಕಾಶಗಳು ಹಕ್ಕುಗಳಿಗೆ ಚ್ಯುತಿ ಬಂದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ತಿದ್ದುಪಡಿ ಮಾಡ್ತಾರೆ. ಆದರೆ ತಿದ್ದುಪಡಿ ಮಾಡಬೇಕಾದ್ರೆ ಅತಿ ಹೆಚ್ಚು ತಿದ್ದುಪಡಿಗಳನ್ನ ಕಾಂಗ್ರೆಸ್ ಮಾಡ್ಕೊಬಂದಿದೆ. ಇವತ್ತು 10 ವರ್ಷ ಗಂಟ BJP ಮಾಡ್ಕೊಬಂದಿದೆ ಅಷ್ಟೇ. ಬದಲಾವಣೆ ಮಾಡೋಕ್ಕಾಗಲ್ವಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಏನೈತೆ ಆ ಮೂಲಭೂತ ಹಕ್ಕುಗಳನ್ನ ಈ ದೇಶದ ಜನರ ಪರವಾಗಿ, ಈ ನಾಡಿನ ಜನರ ಪರವಾಗಿ ಅವ್ರ ಹಕ್ಕುಗಳನ್ನ, ಅವ್ರ ಮೀಸಲಾತಿಗಳನ್ನ, ಅವರ ಸೌಲಭ್ಯಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಐತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಅಂತ ಇದೆ. ಸುಪ್ರೀಂ ಕೋರ್ಟಲ್ಲಿ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟು ಇದನ್ನು ಸ್ವಂತ ಇಚ್ಛೆಗೆ ತಗೊಂಡು ಯಾವುದೇ ಹಕ್ಕುಗಳಿಗೆ ಚ್ಯುತಿ ಬರದಂಗೆ ಕಾಪಾಡುತ್ತೆ. ಇಲ್ಲಿ ಯಾವ ಸಂವಿಧಾನ ತಿದ್ದುಪಡಿ, ಸಂವಿಧಾನ ಬದಲಾವಣೆ ಆಗೋದು ಇದೆಲ್ಲ ಶುದ್ಧ ಸುಳ್ಳು. ಯಾವನೋ ಅವಿವೇಕಿ ಅನಂತಕುಮಾರ್ ಹೆಗ್ಡೆ ಅನ್ನೋನು ಹೇಳಿರ್ಬೋದು. ಅವನು ಗೊತ್ತಾ ಸಂವಿಧಾನ ಬದಲಾವಣೆ ಯಾಕಾಗುತ್ತೆ? ಆಗುತ್ತೆ, ಕಾನೂನಲ್ಲಿದೆ, ಸಂವಿಧಾನದಲ್ಲಿ ಇದೆ ಅಂತ ಅವನು ಗೊತ್ತಾ? ಅವ್ನಿಗೇನು ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾನೆ. 4 ಜನ ಓಟ್ ಹಾಕೋರವ್ರೆ, ಆಮೇಲೆ ಹಿಂದೂ ಪರ ಸಂಘಟನೆರವ್ರೆ, ಅವ್ನಿಗೇನೋ ಬೇಳೆ ಬೇಯಿಸ್ಕೊಳ್ಬೇಕು ಅವ್ನು ಹೇಳ್ತಾನೆ. ಮೋದಿ ಕೇಳಿ ಹೇಳ್ಸಿ ನೋಡೋಣ. ಮೋದಿ ಕೇಳಿ ಹೇಳೋಕ್ಕಾಗುತ್ತಾ? ಆದರೆ ಮೋದಿ ಹೇಳಲ್ಲ. ಅದಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ. ಟಿಕೆಟ್ ಕೊಡೋದಿಲ್ಲ ಅಂಥವ್ರಿಗೆಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಅವಕಾಶ ನಮ್ಮ ಸಂವಿಧಾನದ ಕಾನೂನು ಅಡಿಯಲ್ಲಿ ಇಲ್ಲ. ಅದು ಸುಪ್ರೀಂ ಕೋರ್ಟು ನಮ್ಮ ಸಂವಿಧಾನದ ರಕ್ಷಣೆಗೆ ಬರುತ್ತೆ ಮುಂದೊಂದು ದಿನ. ನರೇಂದ್ರ ಮೋದಿ ಏನಾದ್ರು ತಿದ್ದುಪಡಿ ನಿಂತರೆ, 400 ಜನ ಸಂಸದರೇನಾದ್ರು ಗೆದ್ದು ಸಂಸತ್ನಲ್ಲಿ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಅಂದರೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಬಂದು ದೇಶದ ಜನರ ರಕ್ಷಣೆಗಾಗಿ ನಿಲ್ಲುತ್ತೆ. ಸುಪ್ರೀಂ ಕೋರ್ಟಲ್ಲಿ 32ನೇ ವಿಧಿ ಅನುಷ್ಠಾನ ತಂದು ಸುಪ್ರೀಂ ಕೋರ್ಟು ಸಂವಿಧಾನವನ್ನು ರಕ್ಷಣೆ ಮಾಡುತ್ತೆ. ಇದನ್ನು ನಾನು ದಲಿತ ಮುಖಂಡರಿಗೆ, ಆಮೇಲೆ ದಲಿತ ಪರ ಸಂಘಟನೆಯವ್ರಿಗೆ, ದಲಿತ ವಿದ್ಯಾರ್ಥಿಗಳಿಗೆ, ದಲಿತರಲ್ಲಿ ಅರಿವು ಮೂಡಿಸಿದಿರಲ್ಲ ನೀವು ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ, ಇವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಸಾಲಿಗ್ರಾಮ ಮತ್ತು ಕೇರ್ನಾರ್ನ ಎಲ್ಲ ದಲಿತ ಮತದಾರರಲ್ಲಿ ಕೇಳ್ಕೊಳ್ಳೋದು, ಸಂವಿಧಾನ ಬದಲಾವಣೆ ಅನ್ನೋದು ಒಂದು ಸುಮ್ಮನೆ ಊಹಾಪೋಹದ ಮಾತು. ಅದು ಎಂದಿಗೂ ಬದಲಾವಣೆ ಆಗಲ್ಲ. ಸಂವಿಧಾನದಲ್ಲಿ ತಿದ್ದುಪಡಿಗಳಾಗುತ್ತೆ ವಿನಃ ಸಂವಿಧಾನ ಬದಲಾವಣೆ ಆಗಲ್ಲ ಅನ್ನೋದನ್ನು ನಾನು ನಿಮಗೆ ನಾನು ನಿಮಗೆ ಇದ್ರ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಇನ್ನೊಂದು ಏನು, ಸಾಲಿಗ್ರಾಮ ಮತ್ತು ಕೇರ್ನಾರ ತಾಲೂಕು ಇವೆರಡು ಅವಳಿ ತಾಲೂಕುಗಳ ಒಂದು ಅಭಿವೃದ್ಧಿಗೆ ಸಾರಾ ಮಹೇಶ್ ಅವ್ರ ಕೊಡುಗೆ ಸುಮಾರು 20 ವರ್ಷಗಳಿಂದ ಸತತವಾಗಿ ಅವ್ರೇನು ಕೇರಳ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರು ಅವತ್ತಿಂದ ಸಮಾಜ ದೇವೋಭವ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮದ ಮೂಲಕ ಈ ನಾಡಿನ ಈ ಕ್ಷೇತ್ರದ ಎಲ್ಲ ಜನರ, ಎಲ್ಲ ಜಾತಿಯವರ, ಎಲ್ಲ ಧರ್ಮದವರ ಸೇವೆ ಮಾಡ್ಕೊಂಡು ಚುನಾವಣೆಗೆ ಬಂದಂಥವ್ರು. ಅವರು ಗೆದ್ದ 15 ವರ್ಷಗಳಲ್ಲಿ ಆಗಿರ್ಬೋದು ಒಂದು ಸಣ್ಣ ಪುಟ್ಟ ತಪ್ಪುಗಳು, ಒಂದು ಸಣ್ಣ ಪುಟ್ಟ ನಿರ್ಧಾರಗಳು, ಆಮೇಲೆ ಎಲ್ಲ ಜನರಿಗೂ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಜನರಿಗೆ ಬೇಕಾದಂಥ ಶಿಕ್ಷಣ, ಆರೋಗ್ಯ ಮತ್ತು ಅವ್ರಿಗೆ ಬೇಕಾದಂಥ ರಸ್ತೆಗಳು ಇದನ್ನು ಸಮರ್ಪಕವಾಗಿ ಮಾಡ್ಕೊಬಂದಿದ್ದಾರೆ. ಹೌದು, ಇವತ್ತು ಇಡೀ ಕ್ಷೇತ್ರದ ಜನ ಅವ್ರನ್ನ ಒಪ್ಕೊಳ್ದೇ ಇರ್ಬೋದು, ಅವ್ರಿಗೆ ಮತ ಕೊಟ್ಟಿಲ್ಲದೆ ಇರ್ಬೋದು. ಆದರೆ ಸಾಲಿಗ್ರಾಮ ಕೇರ್ನಾರ್ ಭಾಗಕ್ಕೆ ಹೋಗಿ ಅಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂಥ ಕೆಲಸ ಆಗ್ತಿತ್ತು. ಅಲ್ಲಿಗೆಲ್ಲ ಬಸ್ ವೆಹಿಕಲ್ಸ್ ಇರಲಿಲ್ಲ, ಕೆಲವು ರಸ್ತೆಗಳಾಗಿರಲಿಲ್ಲ. ಸೊ ಈ ನಿಟ್ಟನ್ನು ಹರ್ತ್ಕೊಂಡು ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರು ಇವತ್ತಿನ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಅವ್ರ ಗಮನಕ್ಕೆ ತಂದು ಏನಿವತ್ತು ತಾಲೂಕಿನಾಗ ಮಾಡಿದ್ದಾರೆ, ಈ ತಾಲೂಕಿನ 97 ಹಳ್ಳಿಯ ಜನ ಅವ್ರಿಗೆ ಋಣಿ ಆಗಬೇಕು. ನರೇಂದ್ರ ಮೋದಿಯ NDA ಸರ್ಕಾರ 400 ಕ್ಷೇತ್ರಗಳನ್ನ ಗೆದ್ದು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೆ ಅಂತ ಹೇಳೋ ಕಾಂಗ್ರೆಸ್ ಒಂದು ಕಡೆ, ನರೇಂದ್ರ ಮೋದಿ ಅಂತ 10 ಜನ ಬಂದರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಹೇಳೋ ಕಾಂಗ್ರೆಸ್ ಇನ್ನೊಂದು ಕಡೆ. ನೀವೇ ಗೊಂದಲದಲ್ಲಿರುವಾಗ
ನೀವೇ ಅಡ್ಕತ್ರಿಲಿರುವಾಗ ಈ ನಾಡಿನ ಜನರಿಗೆ ದಲಿತ ಮತದಾರರಿಗೆ ನೀವೇನು ಹೇಳಕ್ಕೆ ಹೊರಟಿದ್ದೀರಿ? ಸುಮಾರು 50, 60, 75 ವರ್ಷಗಳ ತನಕ ಕಾಂಗ್ರೆಸ್ಸು ಅಂಬೇಡ್ಕರ್ಗೆ ಮೋಸ ಮಾಡ್ತೋ, ಕಾಂಗ್ರೆಸ್ಸು ದಲಿತರಿಗೆ ಮೋಸ ಮಾಡ್ತೋ, ಕಾಂಗ್ರೆಸ್ಸು ದಲಿತರ ಹಕ್ಕುಗಳನ್ನ ಕಿತ್ಕೊತ್ತೋ. ಈಗ ಉದಾಹರಣೆಗೆ ಈಗ ನೋಡ್ರಪ್ಪ, ಈಗ ದಲಿತರ SCP ಲೋನು 11,000 ಕೋಟಿನ ಗ್ಯಾರಂಟಿ ಸ್ಕೀಮ್ಗೆ ಸಿದ್ದರಾಮಯ್ಯ ಅವರು ಹಾಕೊಂಡು ಬಳಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾತಾಡೋ ಬಾಯಿ ಬರೋಲ್ಲ. ನಿಮಗೆ ಸಂವಿಧಾನವ ಬದಲಾವಣೆ ಮಾಡ್ತೀರಿ ಅಂತ ಹೇಳ್ತೀರಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗಲಿ ಅಂತ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗಲಿ ಅಂತ. ಅದೇ ಕರ್ನಾಟಕದ ಸಿದ್ದರಾಮಯ್ಯ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಆಗೋದು ಬೇಡ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಸೂಕ್ತ ಅಂತ. ಸಿದ್ದರಾಮಯ್ಯನವರೇ, 2018ರಲ್ಲೇ ನೀವು ಹೇಳಿದ್ದು ಒಂದು ಮಾತು ನಿಮಗೆ ಹೇಳ್ತಿದ್ದೀನಿ ಕೇಳಿ. ನಾನು ದಲಿತರಲ್ಲೇ CM ಆಗಬೇಕು ಅಂತೇನಿಲ್ಲ, ನಾನು ದಲಿತನೇ ಅಂತ ಹೇಳಿ CM ಆದರೆ ಇವತ್ತು ಅದೇ ದಲಿತ PM ಆಗಬೇಕು ಅಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಆಗಬೇಕು ಅಂತೀರಿ. ನೀವಿವತ್ತು ದಲಿತ ಸಂಘಟನೆಯವರೆಲ್ಲ ಸೇರ್ಕೊಂಡು ಇವತ್ತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಸಂವಿಧಾನವನ್ನೇ ಬದಲಾವಣೆ ಆಗುತ್ತೆ ಅನ್ನೋ ಅಪಪ್ರಚಾರ ಏನು ಮಾಡ್ತಾಯಿದ್ದೀರಿ? ನಾನು 2 ಕ್ಷೇತ್ರದ ದಲಿತ ಮತದಾರಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ನಿಮ್ಮನ್ನು ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ, ಹೇಗೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ, ಯಾಕೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ. ಮತ್ತು ಸಂವಿಧಾನ ಬದಲಾವಣೆ ಆಗಲಿಕ್ಕೆ ಸಂವಿಧಾನದಲ್ಲಿ ಏನಾದರೂ ಅವಕಾಶ ಇದೆಯಾ? ಇಲ್ಲ 400 ಜನ MP ಗಳು ಗೆದ್ದು ಹೋದರೆ ಅವ್ರಿಗೇನಾದರೂ ಫುಲ್ ಪವರ್ ಸಿಗುತ್ತಾ ಅಂತ ನೀವು ಕೇಳಿ. ಆಮೇಲೆ ಅವರಲ್ಲಿ ಉತ್ತರ ತಗೊಳ್ಳಿ. ಅವ್ರು ಉತ್ತರ ಕೊಟ್ಟರೆ ಅವ್ರು ನಿಜವಾಗ್ಲೂ ಕಾನೂನನ್ನ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಇದರಲ್ಲಿ ಕಾನೂನಲ್ಲಿ ಏನೂ ಇಲ್ಲ. ಅವ್ರು ಸುಮ್ಮನೆ ನಿಮ್ಮ ಹತ್ರ ಓಟ್ ಕಿತ್ಕೊಂಡು ಈ ದೇಶದಲ್ಲಿ ಏನು 60-70 ವರ್ಷ ತುಂಡು ಭೂಮಿಗೋಸ್ಕರ, ಒಂದು ಸಣ್ಣ ಭೂಮಿಗೋಸ್ಕರ ಇವತ್ತು 60-70 ವರ್ಷ ಕಾಂಗ್ರೆಸ್ನ ಗುಲಾಮ್ರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ಓಟ್ ಹಾಕಿದರೆ ಅದೇ ಸ್ಥಿತಿಗೆ ನಮ್ಮನ್ನು ತಂದಿಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಎಚ್ಚರಿಕೆ ಇರಲಿ. ಯಾವುದೇ ಸಂವಿಧಾನದ ಬದಲಾವಣೆ ಆಗಲ್ಲ. ಕಾಂಗ್ರೆಸ್ ಅವರು ಹೇಳ್ತಿರೋದು ಅದನ್ನೇ, ನರೇಂದ್ರ ಮೋದಿ ಅಂತ 10 ಜನ ಬಂದರೂ ಸಂವಿಧಾನ ಬದಲಾವಣೆ ಆಗಲ್ಲ ಅಂತ. ಬದಲಾವಣೆ ಆಗಲ್ಲ. ಇವ್ರು ಹೇಳ್ತಿರೋದು ಮತದಾನಕ್ಕೋಸ್ಕರ ಸುಳ್ಳುಗಳನ್ನ ಹೇಳ್ತಿರೋದು. ಅದಕ್ಕೆ ತಾಲೂಕಿನ ದಲಿತ ಮತದಾರಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ನಾಡಿನ ರಕ್ಷಣೆಗಾಗಿ, ಈ ನೆಲದ ರಕ್ಷಣೆಗಾಗಿ, ಈ ನಾಡಿನ ಭಾಷೆಯ ರಕ್ಷಣೆಗಾಗಿ ಡೊಂಕ ಕಟ್ಟು ನಿಂತಿರುವ ಕುಮಾರಸ್ವಾಮಿ ಅವ್ರಿಗೆ ಮತ ಹಾಕೋದ್ರ ಮೂಲಕ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ